ತುಂಬಾ ಜನ ಕೇಳ್ತಿದ್ರಿ, ಮಹಾಭಾರತದಲ್ಲಿ ಭೀಷ್ಮನಿಗೆ ಯಾಕೆ ಮದುವೆ ಅನ್ನೋದು ಆಗ್ಲಿಲ್ಲ, ಆತ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟ, ಅದರಲ್ಲೂ ಆತ ಸಿಂಹಾಸನವನ್ನ ಏರದೇ ಇರೋದಿಕ್ಕೆ ಕಾರಣ ಏನು ಅಂತ ತುಂಬಾ ಸಲ ಈ ಪ್ರಶ್ನೆ ಬರ್ತಿತ್ತು. ನೋಡಿ, ಇದ್ರ ಹಿಂದಿನ ಕಾರಣ ಏನು ಅಂದ್ರೆ ಭೀಷ್ಮನ ಆ ಪ್ರತಿಜ್ಞೆ. ನೋಡಿ, ಅಷ್ಟೊತ್ತಿಗಾಗ್ಲೇ ಭೀಷ್ಮ ಮದುವೆಯ ವಯಸ್ಸಿಗೆ ಬಂದಿರ್ತಾನೆ. ಆದ್ರೆ ಆತನ ತಂದೆ ಶಾಂತನು ಗಂಗಾ ನದಿಯಲ್ಲಿ ಮೀನನ್ನ ಹಿಡಿತಿದ್ದಂತ ಸತ್ಯವತಿಯ ಪ್ರೀತಿಯಲ್ಲಿ ಬೀಳ್ತಾನೆ. ಎಲ್ಲಿ ಹೋದ್ರು ಆಕೆಯ ಚಿಂತನೆ. ಮುಂದೆ ಆಕೆಯನ್ನ ಮದುವೆ ಆಗ್ಬೇಕಂತ ಆಕೆಯ ತಂದೆ ದಾಶರಾಜನ ಬಳಿ ಇದ್ರ ಬಗ್ಗೆ ಮಾತಾಡಿದ್ರೆ ಆತ ಅಂತೂ ಒಪ್ಕೊಳ್ತಾನೆ ಇಲ್ಲ. ಇದರಿಂದ ಶಾಂತನು ತುಂಬಾನೇ ಕುಗ್ಗು ಹೋಗ್ತಾನೆ. ಈ ವಿಷಯವನ್ನೆಲ್ಲ ತಿಳ್ಕೊಂಡಂತ ಭೀಷ್ಮ ತನ್ನ ತಂದೆಗೋಸ್ಕರ ಆಕೆಯ ತಂದೆಯ ಬಳಿ ಹೋಗ್ತಾನೆ. ಹಾಗೆ ಕೇಳ್ತಾನೆ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ದಯವಿಟ್ಟು ನಿನ್ನ ಮಗಳನ್ನ ತನ್ನ ತಂದೆಗೆ ಮದುವೆಯನ್ನ ಮಾಡಿಸ್ಕೊಡು ಅಂತ. ಅದಕ್ಕೆ ದಾಶರಾಜ ಕೇಳ್ತಾನೆ, ಅಲ್ಲಯ್ಯ, ನಾನೇನು ನಿನ್ನ ತಂದೆಗೆ ಮದುವೆಯನ್ನ ಮಾಡ್ಕೊಟ್ರೆ ಆಕೆಗೆ ಹುಟ್ಟುವಂತ ಮಕ್ಕಳು ರಾಜ್ಯಭಾರ ಮಾಡೋದಕ್ಕೆ ಏನಾದ್ರೂ ಬರ್ತಾರ? ಇಲ್ಲ ತಾನೆ, ಇಡೀ ರಾಜ್ಯವು ನಿನಗೆ ತಾನೇ ಸೇರುತ್ತೆ. ಹೀಗಂದ್ಮೇಲೆ ನನ್ನ ಮಗಳನ್ನು ನಿನ್ನ ತಂದೆಯ ಜೊತೆ ಯಾಕೆ ಮದುವೆಯನ್ನ ಮಾಡಿಸ್ಬೇಕು? ಹೀಗಂತ ದಾಶರಾಜ ಕೇಳ್ತಾನೆ. ಆಗ ಭೀಷ್ಮ ಒಂದು ಮಹಾ ಪ್ರತಿಜ್ಞೆಯನ್ನ ಮಾಡ್ತಾನೆ. ಅದೇ ತನ್ನ ಇಡೀ ಜೀವನದ ಪೂರ್ತಿ ತಾನು ಬ್ರಹ್ಮಚಾರಿಯಾಗಿ ಉಳಿತೇನೆ, ಹಾಗೇನೆ ಯಾವುದೇ ಕಾರಣಕ್ಕೂ ಸಿಂಹಾಸನವನ್ನೇರೋದಿಲ್ಲ, ಇದರ ಕಾವಲುಗಾರನಾಗಿ ನಾನು ಇರ್ತೇನೆ. ಈಕೆಯ ಮುಂದಿನ ತಲೆಮಾರುಗಳೇ ಈ ರಾಜ್ಯವನ್ನ ಸ್ವೀಕರಿಸಲಿ. ಇಂತಹ ಮಹಾ ಪ್ರತಿಜ್ಞೆಯನ್ನ ಮಾಡ್ತಾನೆ ಭೀಷ್ಮ. ಇದರಿಂದಾನೆ ದೇವವ್ರತ ಅನ್ನೋ ಆತನ ಹೆಸರು ಈ ಭೀಷಣ ಪ್ರತಿಜ್ಞೆಯಿಂದ ಭೀಷ್ಮ ಅಂತ ಆಗುತ್ತೆ. ಮುಂದೆ ಆತನ ತಂದೆಯಿಂದಾನೆ ಭೀಷ್ಮನಿಗೆ ಇಚ್ಛಾಮರಣ ಅನ್ನೋ ವರ ಕೂಡ ಸಿಗುತ್ತೆ. ಸರಿ, ಈಗ ಇದ್ರ ಹಿಂದಿನ ಕಾರಣ ಏನು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಂಡೇನೆ.